ರಾಜೀನಾಮೆ ನೀಡಲಿ. ಸಿದ್ದರಾಮಯ್ಯ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ಸಿದ್ದರಾಮಯ್ಯಗೆ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ಸಿದ್ದರಾಮಯ್ಯಗೆ. ಕಾಂಗ್ರೆಸ್ ಸರ್ಕಾರ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಸಿದ್ದರಾಮಯ್ಯ ಕೂಡಲೇ ಸಿದ್ದರಾಮಯ್ಯ ಕೂಡಲೇ ಮಾದಿಗೆ ಅನ್ಯಾಯ ಮಾಡ್ತಾರೆ ಸರ್ಕಾರಕ್ಕೆ. ಕರ್ನಾಟಕ ಮಾದಿಗೆ ಅನ್ಯಾಯ ಮಾಡ್ತಾರೆ ಸರ್ಕಾರಕ್ಕೆ. ಕರ್ನಾಟಕ ಮಾದಿಗೆ ಅನ್ಯಾಯ ಮಾಡ್ತಾರೆ ಸರ್ಕಾರಕ್ಕೆ. ಮಾದಿಗೆ ವಿರೋಧಿ ಜಿ ಪರಮೇಶ್ವರ್ ಅವರಿಗೆ, ಮಾದಿಗೆ ವಿರೋಧಿ ಮಾದೇವಪ್ಪನವ್ರಿಗೆ ಕಾನೂನಂತೆ ಕಾನೂನು ಸರ್ಕಾರ ನಾನು ಡೊನೇಟ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ರಕ್ಷಣೆ ಕೊಡೋರು ಬಹಳ ಕಮ್ಮಿ. ಯಾವ ಕ್ಲಾಸ್ ಕೊಡೋದ್ರಾಗಿರ್ಬೋದು, ಯಾರಿಗೆ ಹುಡುಗರಿಗೆ ಏನಂದ್ರೆ ಟೀಚರ್ ಸಮಸ್ಯೆ ಮಾಡಿದ್ರು ಯಾರು ಏನು ಕೇಳಲ್ಲ. ಯಾಕಂದ್ರೆ ಅದನ್ನ ಗೌರ್ಮೆಂಟ್ ಸ್ಕೂಲ್ ಅಂತ ತಗೊಂಡಿರ್ತಾರೆ. ಬಟ್ ಇನ್ನು ಮುಂದೆ ಆಗಲ್ಲ. ನನಗೆ ಬಹಳ ಅತಿ ಹೆಚ್ಚು ಗಂಭೀರ ತಗೊಂಡಿರ್ತೀನಿ ಸರ್ ಪ್ರಕರಣ. ಇಂಥ ಊರಾಗಿ ಇವತ್ತು ಇದನ್ನಾಗುತ್ತೆ, ನಾಳೆ ಆಗುತ್ತೆ, ಹುಡುಗರು ಇರ್ತಾರ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ತಮ್ಮ ವಿಷಯಕ್ಕೆ ಬರ್ತೀನಿ. ಇಲ್ಲಿರ್ತಕ್ಕಂಥ ಮಕ್ಕಳು 8th 9th 10th ಇರ್ತೀವಿ. ಅದೇ ಕಾಲಿಡ್ತಕ್ಕಂಥ ವಯಸ್ಸಲ್ಲಿ ಸಾಕಷ್ಟು ವಿಷಯಗಳು ನಿಮ್ ಸುತ್ತ ಸರೌಂಡಿಂಗ್ ಆಗ್ತಿರ್ತಾವ. ಲಾಸ್ಟ್ ಟೈಮ್ ನಾನು ಸರ್ ಹೇಳಿದ ಒಂದು ಪೋಕ್ಸೋ ಕೇಸ್ ನೆಕ್ಸ್ಟ್ ಪಾಠ ಮಾಡಕ್ ಬರ್ತೀನಿ ಅಂತ ಇವತ್ತು ಸ್ಟಾರ್ಟ್ ಆಗಿತ್ತು. ಆಕ್ಚುಲಿ ಸಮಸ್ಯೆಗಳು ಹೆಂಗಿರ್ತಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಸ್ಪೆಷಲಿ ನಾನು 10th ಇದ್ದವ್ರಿಗೆ ಹೇಳ್ತೀನಿ, ಒಳ್ಳೆ ತಂದೆ ತಾಯಿಗೆ ಮಕ್ಕಳಾಗಂತ ಭವಿಷ್ಯ ನಿಮ್ ಕೈಗಿರುತ್ತೆ. ನೀವು 10th ಅಲ್ಲಿ ಯಾರ್ಯಾರು ಹಿಂಗ ಹೊರಗಡೆ ಬಂದಿತ್ತಂತ ವ್ಯಕ್ತಿಗಳಾಗಿರ್ಬೋದು, ಅವ್ರ ಕಡೆ ನೋಡೋದಾಗಿರ್ಬೋದು, ಕೆಲವು ವಿಷಯಗಳನ್ನ ನೀವು ಯಾವುದೂ ತಲೆ ಹಾಕೋಬೇಡ್ರಿ. ತಂದೆ ತಾಯಿಗಳು ಮಕ್ಕಳ, ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಬಹಳ ಭರವಸೆ ಇಟ್ಕೊಂಡಿರ್ತಾರೆ. ನಿಮಗೆ ಒಂದು ಶಾಲೆ ಕಲ್ಸಕ್ಕೆ ಹೋಗಿರ್ತಾರಂತಂದ್ರೆ ಅವ್ರು ಯಾವ ವಿಷಯನೂ ಕೂಡ ಮನಸ್ಸಿಗೆ ನೋವಾಗಲ್ದಂಗೆ ನೀವು ಪಾಠ ಕಲ್ಕೊಂಡು ಶಾಲೆ ಆಯ್ತು, ನಿಮ್ಮ ಇದನ್ನಾಯ್ತು. ಸಮಸ್ಯೆಗಳು ಯಾವುದೇ ತರ ಬರಬಾರ್ದಂಗ ಅಂತ ಹೇಳ್ತೀನಿ. ಅದೇ ತರ ರಕ್ಷಾ ಸುರಕ್ಷಾ ನಿಯಮಗಳನ್ನು ಪಾಲಿಸ್ರಿ. ಶಾಲೆ ಬಿಟ್ಟ ತಕ್ಷಣ ಒಂದು ಗುಂಪುಗಾರಿಕೆಯಿಂದ ಸಾಕಷ್ಟು ಯಾವ ಕಡೆ ಅಡ್ಡಾದಿಡ್ಡಿಯ ಹೋಗ್ಬಾರ್ದು. ವಾಹನಗಳು ಬರ್ತಿರ್ತಾವ, ನಿಮ್ಗೆ ಆದಂತ ಒಂದು ಇಟ್ಕೊಂಡು ಯಾವ ಸೈನ್ ಮುಖಾಂತರ ಹೋಗ್ಬೇಕು, ರೋಡ್ ದಾಟು ಅಂತ ಆ ವಿಷಯವನ್ನು ಇಟ್ಕೊಳ್ಳಿ. ಇತ್ತಿತ್ತಲಾಗ ತಮಗೆಲ್ಲ ಗೊತ್ತಿರ್ಬೋದು.